ಹಣ್ಣಿನ ತೋಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಈ ದಿನ ಒಂದು ವಿಶೇಷವಾದ ಹಣ್ಣಿನ ಪರಿಚಯ ನಿಮ್ಗೆ ಮಾಡಿಸ್ತಾ ಇದ್ದೇನೆ. ಇದು ಬ್ಲೂಬೆರಿ ಅಂತ ನೋಡಿ. ಇದು ಸ್ವಲ್ಪ ಶೀತ ಪ್ರದೇಶದಲ್ಲಿ ಬೆಳೆಯುವಂಥ ಒಂದು ಹಣ್ಣು ಇದು. ಆದರೆ ಇದರಲ್ಲಿ 3-4 ಜಾತಿಯ ಬ್ಲೂಬೆರಿ ಇದೆ. ಅದರಲ್ಲಿ ಇದು ಟ್ರಾಪಿಕಲ್ ಬ್ಲೂಬೆರಿ ಇದು. ಹಾಗಾಗಿ ನಮ್ಮ ಹವಾಮಾನಕ್ಕೆ ಈ ಬ್ಲೂಬೆರಿ ಬೆಳೀತದೆ. ನೋಡಿ, ಇಷ್ಟು ಚಿಕ್ಕ ಗಿಡದಲ್ಲೇ ಯಾವ ರೀತಿ ಹಣ್ಣು ಕಾಯಿ ಬಂದಿದೆ ನೋಡಿ. ಇದು ನೋಡಿ, ಹೂವು, ಇದು ಕಾಯಿ ಇದೆ, ಈ ಕಡೆ ಹಣ್ಣಿದೆ ನೋಡಿ, ಇಲ್ಲೂ ಕಾಣುತ್ತೆ ನಿಮಗೆ ನೋಡಿ. ಪ್ರತಿಯೊಂದು ಎರೆಯಲ್ಲೂ ಸಹ ಹಣ್ಣು ಅಥವಾ ಕಾಯಿ ಹೂವು ಇದ್ದೇ ಇದೆ ಇದರಲ್ಲಿ. ಆಮೇಲೆ ಇದರ ವಿಶೇಷತೆ ಏನು ಅಂದರೆ, ಪ್ರತಿ ತಿಂಗಳಲ್ಲೂ ಇದು ಹಣ್ಣು ಹೂವು ಕೊಡ್ತಾ ಇರ್ತದೆ. ಅಂದರೆ ಇಡೀ ವರ್ಷವೂ ಇದು ಬರುವಂಥ ಒಂದು ಜಾತಿಯ ಬ್ಲೂಬೆರಿ ಇದು. ಇದು ಸ್ವಲ್ಪ ಚಿಕ್ಕದಿದೆ. ಇನ್ನೊಂದು ಸ್ವಲ್ಪ ನಾವು ಗ್ರೋ ಬ್ಯಾಗ್ ದೊಡ್ಡದು ಹಾಕಿದ್ರಿ, ನಾನು ಹಾಕಿದ್ದು ಗ್ರೋ ಬ್ಯಾಗ್ ಚಿಕ್ಕದಾಗಿದೆ. ಇನ್ನೊಂದು ಸ್ವಲ್ಪ ದೊಡ್ಡ ಗ್ರೋ ಬ್ಯಾಗಿಗೆ ಹಾಕಿದರೆ ನಿಮಗೆ ಚೆನ್ನಾಗಿ ಬರ್ತದೆ. ನೋಡಿ ಹಣ್ಣುಗಳು ಹೇಗಿದೆ ಅಂತ. ನೋಡಿ, ಇದು ಯುರೋಪಿಯನ್ ಕಂಟ್ರಿಯ ಒಂದು ಇದು ಇದರಲ್ಲಿ ಲೋ ಬುಷ್ ಮತ್ತು ಹೈ ಬುಷ್ ಅಂತ ಬರ್ತದೆ. ಇದು ಲೋ ಬುಷ್, ಇದು ಹೈ ಬುಷ್ ಅಲ್ಲ. ಹಾಗಾಗಿ ಇದು ನಮ್ಮಲ್ಲಿ ಆಗ್ತದೆ. ಇದು ಹೊರಗಡೆ ದೇಶದಲ್ಲಿ ಇದನ್ನು ಸೂಪರ್ ಫುಡ್ ಅಂತ ಕರೀತಾರೆ. ಅಂದರೆ ಒಳ್ಳೆಯ ಆ್ಯಂಟಿ ಆಕ್ಸಿಡೆಂಟ್ಗಳೆಲ್ಲ ಇರೋದ್ರಿಂದ ಇದು ಸೂಪರ್ ಫುಡ್ ಅಂತ ಕರೀತಾರೆ. ಇದು ಡ್ರೈ ಫ್ರೂಟು ಭಾಳಷ್ಟು ಮಾಲ್ಗಳಲ್ಲಿ ಭಾಳ ಖರ್ಚಾಗ್ತದೆ. ಡ್ರೈ ಫ್ರೂಟ್ ತಿನ್ನೋದಕ್ಕಿಂತ ನಾವು ಹಸಿಯಾದ ಹಣ್ಣುಗಳನ್ನೇ ತಿಂದರೆ ಇನ್ನೂ ಒಳ್ಳೆಯದು. ಅಂದರೆ ನಾವು ಬೆಳೆದಿದ್ದು ನಾವು ತಿಂದರೆ ಇನ್ನೂ ಒಳ್ಳೆಯದು. ಹಾಗಾಗಿ ಇದು ನೀವು ಟೆರೆಸ್ ಗಾರ್ಡನಿಗೂ ಸಹ ಇದು ಒಳ್ಳೆಯ ಒಂದು ಹಣ್ಣಿನ ಗಿಡ ಇದು. ಆಮೇಲೆ ಇದು ನೋಡಿ, ಇದು ಯಾವ ರೀತಿಯಲ್ಲಿ ಶೂಟ್ಸ್ ಬಂದು ನಮಗೆ ಕಾಯಿ ಬರ್ತದೆ ಅಂತ ನೋಡಿ. ಪ್ರತಿ ತಿಂಗಳಲ್ಲೂ ಚಿಗುರು ಬರ್ತಾ ಇರ್ತದೆ. ಈ ಚಿಗುರು ಬಂತು ಅಂದರೆ ಇದರಲ್ಲಿ ಕಾಯಿ ಬಂದೇ ಬರ್ತದೆ ಇದು. ಹಾಗಾಗಿ ಇದಿರ್ತದೆ. ಇದು ಸ್ವಲ್ಪ ಕ್ರೋನಿಂಗನ್ನು ಮಾಡ್ಬೋದು. ಆಮೇಲೆ ಇದನ್ನು ನಾವು ನೆಲಕ್ಕೆ ಹಾಕೋದ್ರೆ ಸ್ವಲ್ಪ ಹೈಟ್ ಮಾಡಿ ನೆಡಬೇಕು. ಅಂದರೆ ಮಳೆಗಾಲದಲ್ಲಿ ಸ್ವಲ್ಪ ಮಳೆಯನ್ನು ತಡೆಯೋದಿಲ್ಲ ಇದು. ಹಾಗಾಗಿ ಸ್ವಲ್ಪ ಹೈಟ್ ಮಾಡಿ ನೆಟ್ಟರೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಎಲ್ಲಿ ಬೇಕಾದರೂ ನಾವು ನಮ್ಮ ಹವಾಮಾನಕ್ಕೆ ಬೆಳ್ಕೋಬೋದು ಹಣ್ಣನ್ನು. ಹಣ್ಣು ಭಾಳ ಚೆನ್ನಾಗಿದೆ ಹಣ್ಣು ಅಂತ ಏನು ಇದಾಗಿಲ್ಲ, ಒಳ್ಳೆಯ ಹಣ್ಣಿದು. ನೋಡಿ, ನಮ್ಮ ಸಾಕಿದಂಥ ನಮ್ಮ ಪಿಂಕಿ ಸಹ ಇದು ಬಂದು ದಿವಸ ಬ್ಲೂಬೆರಿ ಇದಕ್ಕೆ ಬೇಕೇ ಬೇಕು. ಬಂದು ಗಿಡದಲ್ಲೇ ಅದು ಕಿತ್ಕೊಂಡು ತಿಂತದೆ. ಈಗ ನೋಡಿದರೆ ನೀವು ಬಂದಿದ್ದ ನೋಡಿ, ಈಗ ಕೊಡ್ತಾ ಇದ್ದೇನೆ ಯಾಕೆ ತಿಂತದೆ ಅಂತ. ಇದು ದಿನ ಒಂದು ಹಣ್ಣು ಅದಕ್ಕೆ ಬೇಕೇ ಬೇಕು. 1 ಹೊತ್ತು 2 ಹಣ್ಣು ಆ ಗಿಡದ ಬುಡಕ್ಕೆ ಬಂದ ಕೂಡಲೇ ನಾನು ಅದಕ್ಕೆ ಹಣ್ಣು ಕೊಡಲೇಬೇಕು. ನೋಡಿ, ಮತ್ತೆ ಬಾಯಿ ಹಾಕ್ತಾಯಿದೆ ಅದಕ್ಕೆ. ಅದಕ್ಕೂ ಸಹ ಭಾಳ ಇಷ್ಟಪಟ್ಟು ತಿಂತಾ ಇರುವಂಥ ಒಂದು ಹಣ್ಣಿದು. ನಿಮಗೂ ಈ ಗಿಡ ಬೇಕಾದರೆ ನನ್ನ ಸಂಪರ್ಕ ಮಾಡಿದರೆ ಇದರ ಗಿಡಗಳು ಸಹ ನನ್ನ ಹತ್ರ ಲಭ್ಯ ಇದೆ. ಮತ್ತು ಮುಂದಿನ ದಿನಗಳಲ್ಲಿ ಮುಂದಿನ ಒಂದು ಹಣ್ಣಿನ ಗಿಡದೊಂದಿಗೆ ಭೇಟಿಯಾಗೋಣ. ಮತ್ತು ನೋಡಿ, ನಮಗೆ ಮಳೆಗಾಲಕ್ಕೆ ಬೇಕಾದಂಥ ಮಾರಾಟಕ್ಕೆ ಬೇಕಾದಂಥ ಗಿಡಗಳು ಸಹ ಎಲ್ಲ ಸ್ಟಾಕ್ ಬರ್ತಾಯಿದೆ, ಹೊಸ ಜಾತಿಯ ಗಿಡಗಳು. ನಿಮಗೇನಾದರೂ ಆಸಕ್ತಿ ಇದ್ದರೆ ಬೇಕಾದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಗಿಡಗಳು ಸಿಗ್ತದೆ. ಇಲ್ಲಿಯವರೆಗೆ ನೋಡಿದಂಥ ನಿಮಗೆಲ್ಲರಿಗೂ ಧನ್ಯವಾದ. ಮತ್ತು ಮುಂದಿನ ಒಂದು ಹಣ್ಣಿನೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.